ಏನಂತೀರಿ? ನಿಮ್ ಫ್ರೆಂಡ್ ಯಾಕೆ ಊರಿಂದ ಇಲ್ಲಿಗೆ ಬಂದಿದ್ದಾರೆ? ನಿಮ್ ಹತ್ರ ಏನಾದ್ರೂ ಹೇಳಿದ್ರಾ? ಅದು ಅದೇನು ದೊಡ್ಡ ವಿಷಯ ಇಲ್ಲ ಕವಿತಾ. ಹ್ಮ್. ಅವನು ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಕಾರ್ ತಗೊಂಡೋಗಕ್ಕೆ ಬಂದಿದ್ದಾನೆ. ಕಾರಾ? ಹ್ಮ್. ಅಷ್ಟು ದುಡ್ಡು ಇದ್ಯಾ ಅವ್ರ ಹತ್ರ? ಅವನು 3 ಲಕ್ಷ ತಗೊಂಬಂದಿದ್ದಾನಂತ ನನ್ನ ಹತ್ರ ಹೇಳ್ದ. ಏನಂದ್ರೆ 3 ಲಕ್ಷನಾ? ಹಾಂ. ನಿಜವಾಗ್ಲೇ ಹೇಳ್ತಾ ಇದ್ದೀರಾ? ಹ್ಮ್. ಹ್ಮ್. ನಮ್ಮ ಹತ್ರನೂ ಅಷ್ಟು ದುಡ್ಡಿದ್ರೆ ನಾವು ಜಾಲಿಯಾಗಿರ್ಬೋದ್ರಿ. ನಾವು ಹೇಗಾದ್ರೂ ಅವ್ರ ಹತ್ರ ಇರೋ ಆ 3 ಲಕ್ಷನ ಪಟಾಯಿಸ್ಬೇಕು. ಆ? ಸೂಪರ್ ಕಣೆ. ಆ 3 ಲಕ್ಷನ ನಾನು ಹೊಡಿಬೇಕಂತಾನೆ ಪ್ಲಾನ್ ಮಾಡಿದ್ದೀನಿ. ನಮ್ಮಿಬ್ಬರ ಮನಸ್ಸು ಒಂದೇ ರೀತಿ ಯೋಚನೆ ಮಾಡ್ತಾ ಇದೆ. ಮತ್ತಿನ್ನೇನ್ರಿ, ಚೆನ್ನಾಗಿ ಯೋಚನೆ ಮಾಡಿ ಅವ್ರ ಹತ್ರ ಇರೋ ಆ 3 ಲಕ್ಷನ ಹೇಗಾದ್ರೂ ಪಟಾಯಿಸ್ಬಿಡ್ರಿ. ಅದನ್ನ ಪಟಾಯಿಸಿದೆಲ್ಲ ಒಂದು ವಿಷಯ ಅಲ್ಲ, ಆದರೆ ಅವನು ನಮ್ಮನ್ನು ನಂಬ್ಕೊಂಡು ಇಲ್ಲಿ ಬಂದಿದ್ದಾನೆ. ಹ್ಮ್. ಅದೇ ಮನಸ್ಸಿಗೆ ಸ್ವಲ್ಪ ಚುಚ್ಚುತ್ತಾ ಇದೆ. ಅದೆಲ್ಲ ನೋಡಿದರೆ ನಾವು ಲೈಫಲ್ಲಿ ಸೆಟ್ಲ್ ಆಗೋಕ್ಕಾಗಲ್ವಲ್ಲ. ಪ್ಲ್ಯಾನ್ ಮಾಡೋಣ. ಹ್ಮ್. ಹ್ಞೂ. ಕವಿತಾ, ಕವಿತಾ. ಇಬ್ರು ಬಂದಾಯ್ತಾ? ತಲೆ ನೋಯ್ತಾ ಇದೆ, ಸ್ವಲ್ಪ ಟೀ ತಗೊಂಬಾರಮ್ಮ. ಈಗ ತಗೊಂಬರ್ತೀನ್ರಿ. ತಗೊಳ್ಳಿ. ತಗೊಳ್ಳೋ. ಏನಾಯ್ತು ರೀ? ಕಾರನ್ನ ಹೋಗಿ ನೋಡಿದ್ರಾ? ಯಾವ್ದಾದ್ರೂ ಕಾರ್ ತಗೊಂಡ್ರಾ ಇಲ್ವಾ? ಇವತ್ತು ನಮಗೆ ಗೊತ್ತಿರೋ ಡೀಲರ್ನ ಹೋಗಿ ಭೇಟಿಯಾದೀವಿ. ಅವನ ಹತ್ರ ತುಂಬ ಕಾರ್ಸ್ ಎಲ್ಲ ಇದೆ, ಆದರೆ ಒಂದು ಕಾರ್ ಕೂಡ ಒಳ್ಳೆ ಕಂಡೀಷನಲ್ಲಿಲ್ಲ. ಸರಿ, ನಾಳೆ ಬೆಳಿಗ್ಗೆ ಹೋಗಿ ಒಂದು ಒಳ್ಳೆ ಡೀಲರ್ನ ನೋಡೋಣ ಅಂತ ಹೊರಟು ಬಂದ್ಬಿಟ್ವಿ. ಓ ಹೌದಾ? ಏನು ರಘು, ನಾನು ಹೇಳಿದ್ದು ಕರೆಕ್ಟ್ ತಾನೇ? ಅವಸರಪಟ್ಟು ಯಾವುದೋ ಒಂದು ಕಾರ್ ತಗೋಬಾರ್ದು. 4 ಜಾಗನ ಹತ್ತಿ ಇಳಿದು ನಿನಗೊಂದು ಒಳ್ಳೆ ಕಾರ್ನ ಕೊಡಿಸ್ತೀನಿ, ಸರಿನಾ? ಹಂಗೆ ಮಾಡೋಣ ಕಣೋ, ನೀನು ಹೇಳೋದೇ ಕಣೋ ಕರೆಕ್ಟು. ಸರಿ ಮಗ, ನೋಡೋಕ್ಕೆ ತುಂಬ ಟಯರ್ಡಲ್ಲಿದೆಯಾ? ನೀನು ಹೋಗಿ ರೆಸ್ಟ್ ಮಾಡು, ನಾಳೆ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ. ಸರಿ ಕಣೋ. ಏನ್ರಿ ನೀವು? ನಾಳೆ ನಿಜವಾಗ್ಲೂ ನಿಮ್ ಫ್ರೆಂಡನ್ ಕರ್ಕೊಂಡೋಗಿ ಕಾರ್ ತೆಗ್ಸಿ ಕೊಡ್ಲಿಕ್ಕೆ ಹೋಗ್ತೀರಾ? ಏಯ್, ಏನಾಯ್ತೆ ನಿನಗೆ? ನಾನು ಅವನ ಹತ್ರ ಸುಮ್ಮನೆ ಮಾತಿಗೆ ಹೇಳಿದ್ದೆ ಕಣೆ. ನಾನು ಆ ಥರ ಹೇಳಿದ್ರೆ ಮಾತ್ರ ಅವನಿಗೆ ನಮ್ಮ ಮೇಲೆ ಯಾವುದೇ ರೀತಿ ಸಂದೇಹ ಬರದೇ ಇರುತ್ತೆ. ಸರಿ, ಆ 3 ಲಕ್ಷನ ಅವ್ರ ಹತ್ರ ಹೇಗ್ ಪಟಾಯಿಸ್ಬೇಕು ಅಂತ ಪ್ಲಾನ್ ಮಾಡಿ ಆಯ್ತಾ? ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನ್ ಬೇಕಾದ್ರೆ ಹೇಳಲಾ? ಏನು ಐಡಿಯಾ ಕಣೆ ಅದು? ನಾಳೆ ಅವ್ರನ್ನ ಕಾರ್ ತಗೊಳಕ್ ಕರ್ಕೊಂಡು ಹೋಗ್ತಿರಲ್ಲ, ಹೋಗೋ ದಾರಿಯಲ್ಲಿ ಆ ಬ್ಯಾಗನ್ನ ತೆಗ್ದಿಟ್ಕೊಂಡು ಕಳ್ದೋಯ್ತು ಅಂತ ಹೇಳ್ಬಿಡಿ. ಅವ್ರು ಕೇಳಿದ್ರೆ ಯಾರೋ ಕಳ್ತನ ಮಾಡಿದ್ರು ಅಂತ ಹೇಳಿ ಮ್ಯಾನೇಜ್ ಮಾಡೋಣ. ಏಯ್ ಬೇಡ ಕಣೆ, ಅದೆಲ್ಲ ತುಂಬ ರಿಸ್ಕು. ಅವನು ಸಡನ್ನಾಗಿ ಪೊಲೀಸು ಅದು ಇದು ಅಂತ ಹೋದ್ರೆ ನಮಗೆ ಕಣೆ ಡೇಂಜರು. ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ ಕಣೆ. ನೀನು ಮಾತ್ರ ಅದು ಪರ್ಫೆಕ್ಟಾಗಿ ಮಾಡಿದರೆ ನಾವು ಆ ದುಡ್ಡನ್ನ ಹೊಡಿಬೋದು. ಏನಂತೀಯ? ಅರ್ಥ ಆಯ್ತು ರೀ, ನೀವೇನ್ ಹೇಳ್ತೀರೋ ಅದನ್ನ ಸರಿಯಾಗಿ ಮಾಡಿ ಮುಗಿಸ್ತೀನಿ. ಏ ಮಗ, ಮಲ್ಕೊಳ್ಳೋ. ನಾನು ಮಾರ್ಕೆಟ್ ತನಕ ಹೋಗಿ ಮಟನ್ ತಗೊಂಬರ್ತೀನಿ, ನೀನು ರೆಸ್ಟ್ ಮಾಡು, ಸರಿನಾ? ಸರಿ ಕಣ, ಹೋಗಿ ಬೇಗ ಬಂದ್ಬಿಡು. ಸರಿ, ಹೋಗಿ ಬರ್ತೀನಿ.
ಕವಿತಾ, ನಾನು ಮಟನ್ ತಗೊಂಬರಕ್ಕೆ ಮಾರ್ಕೆಟ್ವರೆಗೆ ಹೋಗಿ ಬರ್ತೀನಿ. ಹ್ಮ್. ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಸರಿನಾ? ಅಷ್ಟರೊಳಗೆ ನಿನ್ನ ಆಟ ಶುರು ಮಾಡಿಬಿಡು, ಸರಿನಾ? ಆಯ್ತ್ರಿ, ನೀವು ಹೋಗಿ, ನಾನೆಲ್ಲ ನೋಡ್ಕೋತೀನಿ. ಸರಿ ನನ್ನ ಬಂಗಾರ. ರೀ, ಜ್ಯೂಸ್ ಕುಡೀರಿ. ಏನ್ರಿ ಇದು? ನೀವಿಲ್ಲಿಗ್ ಬಂದಾಗ್ಲಿಂದ ರೂಮ್ ಒಳಗೆ ಇದ್ದೀರಾ? ನಿಮಗ್ ಬೋರ್ ಹೊಡಿತಾ ಇಲ್ವಾ? ಹಂಗೆಲ್ಲ ಏನೂ ಇಲ್ಲ ರೀ, ಸುಮ್ಮನೆ ಮಲಗಿದ್ದೆ ಹಂಗೆ. ಕುಮಾರ್ ಬರೋದಕ್ಕೆ ತುಂಬ ಟೈಮ್ ಆಗುತ್ತಾ? ನನ್ನ ಯಜಮಾನ್ರು ಮಟನ್ ತಗೊಳಕ್ಕೋಸ್ಕರ ಅಂಗಡಿಗೆ ಹೋಗಿದ್ದಾರೆ. ವಾಪಸ್ ಬರಕ್ಕೆ ಅಟ್ಲೀಸ್ಟ್ 1 ಅವರ್ ಆದ್ರೂ ಆಗತ್ತೆ. ಅವ್ರಿಗೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಊರ್ ಸುತ್ತೋದೇ ಮುಖ್ಯ. ಅವ್ರಿಗೆ ನನ್ ಮೇಲೆ ಚೂರು ಕೂಡ ಪ್ರೀತಿ ಅನ್ನೋದೇ ಏನೂ ಇಲ್ಲ ರೀ. ಕೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡಿ, ನಿಮ್ಮಿಬ್ಬರೊಳಗಡೆ ಏನಾದ್ರು ಜಗಳನಾ? ಜಗಳ ಅಂತ ಹೇಳೋಕ್ಕಿಂತ ಬೇಸರ ಅಂತಾನೆ ಹೇಳ್ಬೇಕು. ನನಗ್ ಮಾತ್ರ ಮನ್ಸಲ್ಲಿ ಆಸೆನೇ ಇರಲ್ವಾ? ನನ್ನ ಅವರು ಮನುಷ್ಯಾಗಿ ನೋಡ್ತಾ ಇಲ್ಲ. ಆದ್ರೆ ನಿಮ್ಮನ್ನ ನೋಡೋವಾಗ ಒಳ್ಳೆ ಸ್ಮಾರ್ಟ್ ಆಗಿದ್ದೀರಾ. ಅದು ಮಾತ್ರ ಅಲ್ದೆ ಹೆಣ್ಣು ಮಕ್ಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಥರ ಇದ್ದೀರಾ. ಹಂಗೆಲ್ಲ ಇಲ್ಲ ರೀ, ನಾನು ಬಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ದಕ್ಕೆ ಮನಸ್ಸು ಸಂತೋಷವಾಗಿದೆ ರೀ. ಅವ್ರು ಬರಕ್ಕೆ ಹೇಗಿದ್ರು ಲೇಟ್ ಆಗತ್ತೆ ರೀ. ಈ ಟೈಮನ್ ಯಾಕೆ ನಾವಿಬ್ರು ಹ್ಯಾಪಿಯಾಗಿ ಸ್ಪೆಂಡ್ ಮಾಡಬಾರ್ದು? ನೀವೇನು ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಈ ವಿಷಯ ಯಾರಿಗಾದ್ರೂ ಗೊತ್ತಾಯ್ತು ಅಂದರೆ? ನೀವು ಚಿಂತೆ ಮಾಡಬೇಡ್ರಿ. ಇದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರೋ ರಹಸ್ಯವಾಗಿರತ್ತೆ. ಇದು ಹೊರಗಡೆ ಗೊತ್ತಾಗೋ ಚಾನ್ಸೇ ಇಲ್ಲ. ನೀವು ಅದನ್ನ ನೆನೆಸ್ಕೊಂಡು ಹೆದರಿಬೇಕಾಗಿಲ್ಲ. ಏನಪ್ಪ ಇದು, ಈ ಕುಮಾರ್ಗೆ ಇಷ್ಟು ಸುಂದರವಾದ ಹೆಂಡತಿ ಸಿಕ್ಕಿದ್ರು ಇವಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅನಿಸುತ್ತೆ. ಅವಳೇ ನೇರವಾಗಿ ಬಂದು ಈ ರೀತಿ ಕೇಳುವಾಗ ನಾನು ಯಾರಿಗೆ ಹೆದರಬೇಕು? ಊರಿಂದ ತುಂಬ ಆಸೆಯಿಂದ ಬೆಂಗಳೂರಿಗೆ ಬಂದೆ, ಆದರೆ ಇದು ನಾನು ಎದುರು ನೋಡ್ತಿರೋ ಸರ್ಪ್ರೈಸ್ ಆಗಿದೆಯಲ್ಲ. ಹೆಂಗಿದ್ರು ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗೋದಿಲ್ಲ. ಸಿಕ್ಕಿದ ಚಾನ್ಸ್ನ ಯಾಕೆ ಮಿಸ್ ಮಾಡಬೇಕು? ಈ ಒಂದ್ಸಲಿ ಮಾತ್ರ ಇವಳನ್ನ ಸಂತೋಷವಾಗಿ ಅನುಭವಿಸ್ಬಿಡ್ಬೇಕು. ಹೇಯ್, ಏನೋ ಮಾಡ್ತಾ ಇದೀಯಾ? ನಾನೇನು ಮಾಡಿಲ್ಲ ಕಣೋ, ಸುಮ್ಮನೆ ಮಾತಾಡ್ತಾ ಇದ್ವಿ ಕಣೋ, ಏನು ಮಾಡಿಲ್ಲ ಕಣೋ. ನಿನ್ನ ನಂಬಿತಾನೆ ಮನೆ ಒಳಗೆ ಬಿಟ್ಟೆ, ಅದಕ್ಕೆ ಈ ಥರ ಎಲ್ಲ ಮಾಡ್ತೀಯಾ? ನಿನ್ನ ಫ್ರೆಂಡ್ ಅಂತ ನಂಬಿ ಮನೆ ಒಳಗೆ ಬಿಟ್ರೆ ಇವಾಗ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ವೋ? ಹಂಗೆಲ್ಲ ಏನೂ ಇಲ್ಲ ಕಣೋ, ನನ್ನ ಮಾತು ನಂಬೋ. ಏಯ್, ನಿನ್ನ ತುಂಬ ಒಳ್ಳೇನೋ ಅಂತ ಅನ್ಕೊಂಡೆ. ಹಂಗೆಲ್ಲ ಮಾತಾಡ್ಬಾರ್ದು. ನಿನ್ನ ನಂಬಿದಕ್ಕೆ ನಾನು ಚಪ್ಪಲಿ ಹೊಡ್ಕೋಬೇಕು. ಸಾರಿ ಕಣೋ, ಏನೋ ಗೊತ್ತಿಲ್ದಿರಾ. ಏಯ್, ನಿನಗೆ ಸಾರಿ ಕೇಳೋ ಅರ್ಹತೆನೂ ಇಲ್ಲ ಕಣೋ. ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡು ವೈಫ್ ಜೊತೆ ತಪ್ಪಾಗಿ ನಡ್ಕೊಂಡ್ರೆ ಯಾರು ಕ್ಷಮಿಸೋದಿಲ್ಲ ಕಣೋ. ನಿನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಇರು, ಇವಾಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಆಗಲ್ಲ ಕಣೋ, ಸುಮ್ಮನೆ ಬಿಡಬಾರ್ದು. ಕಾಲ್ ಮಾಡಬೇಡ ಪ್ಲೀಸ್ ಕಣೋ, ನಿನ್ ಕಾಲು ಹಿಡಿತೀನಿ ಕಣೋ. ನನ್ನ ಮಾನ ಮರ್ಯಾದೆ ಹೊಟ್ಟೋಗ್ಬಿಡುತ್ತೆ ಕಣೋ, ಪ್ಲೀಸ್ ಕಣೋ. ಏನಂದೆ? ಮಾನ ಮರ್ಯಾದೆನಾ? ನಿನಗೆ ಮಾತ್ರನೇ ಮಾನ ಮರ್ಯಾದೆ ಇರೋದಾ? ನನಗಿಲ್ವನು? ಈ ವಿಷಯ ಎಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗುತ್ತೋ? ನಾನು ಹೊರಗಡೆ ಮುಖ ತೋರ್ಸಕ್ಕಾಗುತ್ತಾ? ಇಲ್ಲ ಕಣೋ,
ನೀನಂತವರೆಲ್ಲ ಹೊರಗಡೆ ಇರಬಾರ್ದು ಕಣೋ. ನೀನು ಜೈಲಲ್ಲಿ ಇರೋದೇ ಸರಿ ಕಣೋ, ಬೇಡ ಕಣೋ, ಪ್ಲೀಸ್ ಪ್ಲೀಸ್ ಕಣೋ. ಈ ವಿಷಯ ನನ್ನ ಹೆಂಡತಿಗೆ ಗೊತ್ತಾಯ್ತು ಅಂದರೆ ಅವಳು ನನ್ನ ಬಿಟ್ಬಿಟ್ಟು ಹೋಗ್ತಾರೆ ಕಣೋ. ಪ್ಲೀಸ್ ಕಣೋ, ನನ್ನ ಜೀವನನೇ ಬೀದಿಗೆ ಬಂದ್ಬಿಡುತ್ತೆ ಕಣೋ. ಪ್ಲೀಸ್ ಕಣೋ, ಬೇಡ ಕಣೋ, ಪ್ಲೀಸ್ ಇಲ್ಲ ಕಣೋ. ನೀನಂತವ್ರನ್ನೆಲ್ಲ ಕ್ಷಮಿಸಲೇಬಾರ್ದು. ಮಚ್ಚಿ ಬೇಡ ಕಣೋ, ಪೊಲೀಸ್ ಕಾಲ್ ಮಾಡಿದ್ರೆ ಸರಿ. ಪ್ಲೀಸ್ ಕಣೋ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ಪ್ಲೀಸ್ ಕಣೋ, ನಿನ್ನ ದಮ್ಮಯ್ಯ ಅಂತೀನಿ ಕಣೋ. ಪ್ಲೀಸ್ ಕಣೋ, ನೀನು ಏನು ಕೇಳಿದ್ರು ಕೊಡ್ತೀನಿ ಕಣೋ. ನನ್ನ ಕ್ಷಮಿಸ್ಬಿಡೋ ಪ್ಲೀಸ್ ಕಣೋ. ಏನು ಕೇಳಿದ್ರು ಕೊಡ್ತೀಯಾ? ಕೊಡ್ತೀನಿ ಕಣೋ. ಸರಿ ಆಯ್ತು. ಇಲ್ಲಿ ನಡೆದಿರೋ ವಿಷಯ ಎಲ್ಲ ನಿನ್ನ ಹೆಂಡ್ತಿಗೂ ಸರಿ, ಪೊಲೀಸ್ನವ್ರಿಗೂ ಗೊತ್ತಾಗಬಾರ್ದಂದ್ರೆ ಆ 3 ಲಕ್ಷ ದುಡ್ಡನ್ನ ಮರ್ಯಾದೆಯಿಂದ ನನ್ನ ಹತ್ರ ಕೊಡು. ಏಯ್ ಕುಮಾರ್. ಏನೋ ಕುಮಾರು, ಬೆಸ್ಟ್ ಫ್ರೆಂಡ್ ವೈಫ್ ಅಂತ ಕೂಡ ನೋಡಿದೆ, ಅವ್ರ ಜೊತೆ ಅಸಹ್ಯವಾಗಿ ನಡ್ಕೊಂಡು ಏನು ತುಂಬ ಒಳ್ಳೆ ಒಂಥರ ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯಾ? ಇಲ್ಲಿ ನೋಡು ರಘು, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ಇಲ್ಲ ದುಡ್ಡು ಕೊಡ್ತೀಯಾ? ನೀನೇ ಡಿಸೈಡ್ ಮಾಡ್ಕೊ. ಪ್ಲೀಸ್ ಕಣೋ. ನೀನು ಎಷ್ಟು ಬೇಡ್ಕೊಂಡ್ರು ಸರಿ, ನಾನು ಈ ವಿಷಯದಲ್ಲಿ ನಿನ್ನ ಬಿಡಲ್ಲ. ನನಗೆ ದುಡ್ಡು ಕೊಟ್ಟು ಮೊದಲು ಇಲ್ಲಿಂದ ತೊಲಗು. ಏನು ಯೋಚನೆ ಮಾಡ್ತಾ ಇದೀಯ ನೀನು? ದುಡ್ಡು ತಕ್ಕೊಡು. ಈ ಥರ ಹೇಳಿದ್ರೆ ನೀನು ಸರಿ ಹೋಗಲ್ಲ. ಬೇಡ ಕಣೋ, ಬೇಡ ಕಣೋ, ಕೊಟ್ಬಿಡ್ತೀನೋ. ತಗೊಂಬ. ಬೇಗ ಬಾರು. ತಗೋ. ಯಾವತ್ತು ನನಗೆ ನಿನ್ನ ಮಕ್ಕ ತೋರಿಸ್ಬೇಡ. ಮೊದಲು ಆಚೆ ಹೋಗು. ನೀನ್ ಸಡನ್ ಆಗಿ ಒಳಗ್ ಬಂದ ತಕ್ಷಣ ಎಲ್ಲ ಹಾಳು ಮಾಡ್ಬಿಡ್ತೀಯ ಅಂತ ಹೆದರ್ಕೊಂಡ್ಬಿಟ್ಟೆ. ಅದೇ ಕರೆಕ್ಟಾಗಿ ಮಾತಾಡಿದ್ಯಾ. ನಾನು ಯಾಕೆ ನನ್ನ ಪ್ಲ್ಯಾನ್ನ ಹಾಳು ಮಾಡ್ತೀನಿ? ನಾನು ಹೇಳಿದ ಥರನೇ ನಡೀತು ನೋಡಿದೆ. ನೀ ನನ್ನ ಜೊತೆ ಇರುವಾಗ ಇದೆಲ್ಲ ಒಂದು ಮ್ಯಾಟ್ರೇ ಇಲ್ಲ ಕಣೆ. ಬೇಗ ದುಡ್ಡೆಲ್ಲಿದೆ ಅಂತ ನೋಡು. ಈ ಸಿಪ್ಪಲ್ ನೋಡು, ಇಲ್ಲಿದೆ. ಇಷ್ಟು ದುಡ್ಡು. ಎಂತ ಪರಿಮಳ ಜುಮ್ ಅಂತ ಏರ್ತಾ ಇದೆ.